ಕುಮಾರ್ ಜೈನ್ ಅವರ ಸಂಪಾದಕತ್ವದಲ್ಲಿ ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಓದಿರಿ ಹಾಗೂ ಚಂದಾದಾರರಾಗಿ. ನಮಸ್ಕಾರ ವೀಕ್ಷಕರೇ, ಸಮಸ್ತ ನಾಗರಿಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಗ್ನಿವೀರ ಸೈನಿಕ ಭರ್ತಿ ರ್ಯಾಲಿಗೆ ಚಾಲನೆ. ದೇಶ ರಕ್ಷಣೆ ಯುವಕರು ಮುಂದಾಗಿರುವುದು ಅಭಿನಂದನಾರ್ಹ ಡಾ. ಶಿವರಾಜ್ ಪಾಟೀಲ್. ಭೋವಿ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕಡಿತ. SCP TSP ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ವಿರೋಧಿಸಿ ಭೋವಿ ಸಮಾಜದಿಂದ ಪ್ರತಿಭಟನಾ ರ್ಯಾಲಿ. ಆಗಸ್ಟ್ 10ರಂದು ಸಿಂಧನೂರಿನಲ್ಲಿ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿಭಾಗೀಯ ಕಾರ್ಯಕ್ರಮ. ಕೃಷ್ಣ. ಪರಿಶಿಷ್ಟ ಒಳ ಮೀಸಲು ವರ್ಗೀಕರಣ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಬಹಿರಂಗಪಡಿಸಿ ಆಕ್ಷೇಪಣೆಗೆ ಅವಕಾಶ ನೀಡಲಿ ದೇವೇಂದ್ರ ಬಿಚ್ಚಾಲೆ. ಸರ್ಕಾರ ಇಲಾಖೆಗಳಲ್ಲಿ ಕನ್ನಡ ಭಾಷಾ ಕಡ್ಡಾಯ ಬಳಕೆ ಸರ್ಕಾರ ಆದೇಶ ಜಾರಿಗೆ ಮೀನಾಮೇಷ ಶಿವಕುಮಾರ್ ಯಾದವ್. ಆಗಸ್ಟ್ 9ರಂದು ಶರಣನುಲಿಯ ಚಂದಯ್ಯ ಜಯಂತಿ ಅದ್ದೂರಿಯ ಆಚರಣೆ. ಹುಲ್ಗಪ್ಪ ಮಾಣಿಕ್. ಮತ್ತು ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರಾದ ಸಾಯಿ ಕಿರಣ್ ಆದೋನಿ ಹುಟ್ಟುಹಬ್ಬ ಆಚರಣೆ. ವಾರ್ತೆಗಳ ವಿವರ. ಮಹತ್ವದ ಸೇವಾ ಭರ್ತಿಗೆ ದೈಹಿಕ ಪರೀಕ್ಷೆಗಳನ್ನು ನಡೆಸಲು ನಮ್ಮ ರಾಯಚೂರು ನಗರವನ್ನು ಆಯ್ಕೆ ಮಾಡಿದ್ದು ಹೆಮ್ಮೆಯ ವಿಷಯವಾಗಿದ್ದು, ದೇಶಕ್ಕಾಗಿ ಸೇವೆ ಸಲ್ಲಿಸಲು ಸೇನೆಗೆ ಸೇರಲು ಆಸಕ್ತಿಯನ್ನು ಹೊಂದಿರುವ ಪ್ರತಿಯೊಬ್ಬರಿಗೂ ಯಶಸ್ಸು ಸಿಗಲಿ ಎಂದು ನಗರ ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು. ಮಹತ್ವದ ಸೇನಾ ಭರ್ತಿಗೆ ದೈಹಿಕ ಪರೀಕ್ಷೆಗಳನ್ನು ನಡೆಸಲು ನಮ್ಮ ರಾಯಚೂರು ನಗರವನ್ನು ಆಯ್ಕೆ ಮಾಡಿದ್ದು ಹೆಮ್ಮೆಯ ವಿಷಯವಾಗಿದ್ದು, ದೇಶಕ್ಕಾಗಿ ಸೇವೆ ಸಲ್ಲಿಸಲು ಸೇನೆಗೆ ಸೇರಲು ಆಸಕ್ತಿಯನ್ನು ಹೊಂದಿರುವ ಪ್ರತಿಯೊಬ್ಬರಿಗೂ ಯಶಸ್ಸು ಸಿಗಲಿ ಎಂದು ನಗರ ಶಾಸಕ ಡಾ. ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಗ್ನಿವೀರ ಸೇನಾ ನೇಮಕಾತಿ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದರು. ಕುಟುಂಬವನ್ನು ಬಿಟ್ಟು ದೇಶದ ಜನರನ್ನು ಕುಟುಂಬದವರೆಂದು ಭಾವಿಸಿ ದೇಶದ ಜನರ ರಕ್ಷಣೆಗೆ ಮುಂದಾಗಿರುವ ಯುವಕರ ನಿರ್ಧಾರ ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ. ಸೇನಾ ಭರ್ತಿಯ ಉತ್ತಮವಾಗಿ ಆಯೋಜನೆಗೊಂಡಿತು ಎನ್ನುವ ಸಂದೇಶ ರವಾನೆಯಾಗುವ ಹಾಗೆ ಅಗ್ನಿವೀರ ಸೇನಾ ನೇಮಕಾತಿ ರ್ಯಾಲಿ ನಡೆಯಬೇಕು ಎಂದು ತಿಳಿಸಿದರು. 1500 ಅಗ್ನಿವೀರ ಹುದ್ದೆ, 300 ವಿವಿಧ ಅಧಿಕಾರಿಗಳ ಹಾಗೂ 300 ವಿವಿಧ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು, ಸೇನಾ ರ್ಯಾಲಿಗೆ ಬಂದಿರುವ ರಾಜ್ಯದ ವಿವಿಧ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ವಸತಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ. ನಿತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ. ಪುಟ್ಟಮದಯ್ಯ, ಸೇನಾ ಅಧಿಕಾರಿ AR ಮನೋಜ್, ಸಹಾಯಕ ಆಯುಕ್ತರಾದ ಗಜಾನನ್ ಬಾಲೆ, ತಹಸೀಲ್ದಾರ್ ಅಮರೇಶ್ ಬಿರಾದರ್, ಕೃಷ್ಣ ಶಾವಂತಗೇರಿ ಸೇರಿದಂತೆ ಇತರರು ಇದ್ದರು. सेकेंड राउंड, शाबाश. ये ड्रिल के साथ मत दौड़ो, बाहर से दौड़ो, थोड़ा बाहर से दौड़ो. शाबाश 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 शाबाश. आगे आगे दौड़ो, आगे आगे दौड़ो, दौड़ो 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 दौड़ो. ये सबसे लास्ट वाला देखना, ब्लू बनियान. ये ट्रैक 3, ये लास्ट वाले 4 या 6 बच्चे इनको एंड करो. ट्रैक 3, थर्ड लैप करो करो, खींचो खींचो, ऊपर ऊपर और कवर करो. शाबाश शाबाश शाबाश.
कवर करो कवर करो कवर करो करो कवर 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 करो शाबाश 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 ओड्रे ಮುಂದಾಲೆ खींचो खींचो ऊपर ऊपर शाबाश 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 लैप 4 लास्ट लैप लास्ट लैप लास्ट लैप ये ट्रैक 3 ये पीछे वाले 4 इन करो 5 इन करो ये पैदल मत चलो ट्रैक पे पैदल मत चलो इन करो इनको खींचो खींचो ऊपर ग्रुप 4 टाइम अप ग्रुप 1 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 ग्रुप 2 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 ग्रुप 3 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 ग्रुप आपके साथ है आप उधर जाओ हर एक में एक किसी और इसी का होगा जरा अरे कोई नहीं कुछ नहीं वो मेन पेज फर्स्ट पेज सब जिस किसी के डबल तीन पकड़ो उसको एक पकड़ो एक वाला देखो ब्रीथ 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 साथ में दो पकड़ो नाक से लो मुंह से छोड़ना नाक से लेना मुंह से छोड़ना तीन पकड़ो मुंह से छोड़ना ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಹಾಗೂ ಗೋವಿ ಅಭಿವೃದ್ಧಿ ನಿಗಮದ ಮೀಸಲು ಹಣವನ್ನು ರಾಜ್ಯ ಸರ್ಕಾರ ಬೇರೆ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಗೋವಿ ಒಡ್ಡರ ಸಂಘದ ಹಾಗೂ ಬಿಜೆಪಿ ಪಕ್ಷದಿಂದ ಜಂಟಿಯಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಹಾಗೂ ಭೂವಿ ಅಭಿವೃದ್ಧಿ ನಿಗಮದ ಮೀಸಲು ಹಣವನ್ನು ರಾಜ್ಯ ಸರ್ಕಾರ ಬೇರೆ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಭೂವಿ ಒಡ್ಡರ ಸಂಘ ಹಾಗೂ ಬಿಜೆಪಿ ಪಕ್ಷದಿಂದ ಜಂಟಿಯಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಮೊದಲಿಗೆ ನಗರದ ಆಶಾಪುರ ರಸ್ತೆಯ ಸಿದ್ದರಾಮೇಶ್ವರ ಪುತ್ಥಳಿಯಿಂದ ಬೈಕ್ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಟಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಪಡಿಸಿಕೊಂಡು ರಾಜ್ಯದಲ್ಲಿ ಸಂಸದರ ಸೀಟುಗಳನ್ನು ಪಡೆದುಕೊಂಡಿತು. ಎಸ್ಟಿ ಅಭಿವೃದ್ಧಿ ನಿಗಮದ ಹಣ ನೇರವಾಗಿ ಮದ್ಯದ ಅಂಗಡಿ ಹಾಗೂ ಚಿನ್ನದ ಅಂಗಡಿಗಳಿಗೆ ವರ್ಗಾವಣೆ ಮಾಡಿದ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ರಾಜ್ಯ ಸರ್ಕಾರದಾಗಿದೆ ಎಂದರು. ಎಸ್ಟಿ ಸಮುದಾಯದ ಎಲ್ಲ ಜನರಿಗೆ ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಮಾಡಿದೆ. ಗ್ಯಾರಂಟಿಗಳ ಮೂಲಕ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದು ಗ್ಯಾರಂಟಿ ಯೋಜನೆಗಳನ್ನು ಫಲಾನುಭವಿಗಳಿಗೆ ನೀಡಿಲ್ಲ. ಗಾಳಿ ಬಿಟ್ಟು ಎಲ್ಲ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿದೆ. ಸರ್ಕಾರ ಮದ್ಯದ ದುಡ್ಡು ಎಸ್ಸಿ ಹಣ ಲೂಟಿ ಮಾಡುವುದರಲ್ಲಿ ಆಡಳಿತ ನಡೆಸುತ್ತಿದೆ. 39,000 ಕೋಟಿ ರೂಪಾಯಿ ಎಸ್ಸಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಮೋಸದಿಂದ ಅಧಿಕಾರಕ್ಕೆ ಬಂದಿದ್ದು ರಾಜ್ಯ ಸರ್ಕಾರದಿಂದ ಬಡವರಿಗೆ ವಸತಿ ಸೇರಿದಂತೆ ಯಾವ ಸೌಲಭ್ಯವನ್ನು ನೀಡಿಲ್ಲ. ಮುಂದಿನ ಚುನಾವಣೆಯಲ್ಲಿ ಸೋಲು ಅನುಭವಿಸುವ ಭಯ ಕಾಂಗ್ರೆಸ್ಸಿನಲ್ಲಿ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಗುತ್ತಿದಾರರಿಂದ ಶೇಕಡಾ 80% ಕಮಿಷನ್ ಪಡೆದುಕೊಳ್ಳಲಾಗುತ್ತಿದೆ ಎಂದರು. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ
ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭೂಮಿ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳು. ಸರ್ಕಾರವನ್ನು ಧಿಕ್ಕರಿಸಿ ಈ ಪ್ರತಿಭಟನೆಗೆ ಬಂದು ಹಣವನ್ನು ದುರುಪಯೋಗ ಮಾಡಿಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ, ದುರ್ಬಳಕೆ ಮಾಡಿದಂತ ಸರ್ಕಾರಕ್ಕೆ 30,000 ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, SCPTS ಅನುದಾನ ದುರ್ಬಳಕೆ ಮಾಡಿದಂತ ಸರ್ಕಾರಕ್ಕೆ, ಕಾಂಗ್ರೆಸ್ ಬೇಟಮ್ಮಯ್ಯನಿಗೆ, ಭೂಮಿಗಳ ಖಜಾನೆ ಕನ್ನ ಹಾಕಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭೂಮಿ ಸಮಾಜ ದಲಿತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಸರ್ಕಾರ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ ದಲಿತರಿಗೆ ದಲಿತ ವಿರೋಧಿ ಬಿಜೆಪಿ ಅಂತ ಹೇಳಿ ಇವರು ಅಧಿಕಾರಕ್ಕೆ ಬಂದದ್ದು. ಆದ್ರೆ ಇವತ್ತು ಅವ್ರು ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ? ದಲಿತ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಸರ್ಕಾರ ಬಂದು 2 ವರ್ಷದ ಅವಧಿಯಲ್ಲಿ ನೋಡ್ರಿ, MP ಎಲೆಕ್ಷನ್ ಟೈಮಲ್ಲಿ ST ನಿಗಮದ ಹಣ ಲೂಟಿ ಮಾಡಿ MP ಎಲೆಕ್ಷನ್ ಮಾಡಿ ಈ ಉತ್ತರ ಕರ್ನಾಟಕದ ಸೀಟ್ಗಳನ್ನು ಪಡೆದುಕೊಂಡ್ರು. ಇವತ್ತು ST ನಿಗಮದಿಂದ ಡೈರೆಕ್ಟ್ ಆಗಿ ಬಾರ್ ಶಾಪಿಗೆ, ಬಂಗಾರದ ಅಂಗಡಿಗೆ ಹೋದಂತ ಇತಿಹಾಸ ಯಾವ್ದಾದ್ರು ಸರ್ಕಾರ ಮಾಡಿದ್ರೆ ಅದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಡೈರೆಕ್ಟ್ ಲೂಟಿ, ಸರ್ಕಾರದ ಖಜಾನೆಯಿಂದ ಪ್ರೈವೇಟ್ ವ್ಯಕ್ತಿಗಳಿಗೆ ಲೂಟಿ ಮಾಡಿದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಇದ್ರ ಜೊತೆಗೆ ಇವತ್ತು ಬೋವಿ ಸಮಾಜ ಆಗಿರ್ಬೋದು, ಲಂಬಾಣಿ ಸಮಾಜ ಆಗಿರ್ಬೋದು, SC ಸಮಾಜ ಆಗಿರ್ಬೋದು, ಆದಿಜಾಂಬವ ನಿಗಮ, ಎಲ್ಲ ಸಮಾಜಕ್ಕೆ ಅನ್ಯಾಯ ಮಾಡುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇವತ್ತು ಗ್ಯಾರಂಟಿಗಳ ಮೂಲಕ ಆಶ್ವಾಸನೆ ಕೊಟ್ಟು ಇವತ್ತು ಸರ್ಕಾರ ಬಂತು. ನಮಗೇನ್ ತೊಂದರೆ ಇಲ್ಲ, ನಮ್ಮ ಅಕ್ಕ ತಂಗಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಾವಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷ ಸೋಲೊಪ್ಪಿಕೊಂಡು ಇವತ್ತು ವಿರೋಧ ಪಕ್ಷದಲ್ಲಿದ್ದೇವೆ. ಆದ್ರೆ ಅದನ್ನ ಇವರು ಸೀದಾ ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ತಾ ಇಲ್ಲ. ಇವರು ಕಳೆದ 4 ತಿಂಗಳಲ್ಲಿ ಯಾವೊಬ್ಬ ಮಹಿಳೆಗೂ ಕರ್ನಾಟಕ ರಾಜ್ಯದಲ್ಲಿ 2,000 ಕೊಡುವಂತ ಕೆಲಸ ಇವರು ಮಾಡಿಲ್ಲ. ಮತ್ತೆ ಇವ್ರು ಮಾಡಿದ್ದೇನು? ಇವತ್ತು ಬಹುಶಃ ಸರ್ಕಾರ ಬಂದ ಮೇಲೆ ಇವರು ಗಾಳಿ ಒಂದು ಬಿಟ್ಟು ಎಲ್ಲಾ ರೇಟ್ಗಳನ್ನು ಜಾಸ್ತಿ ಮಾಡಿದ್ರು. ಹುಟ್ಟಿದ ಕೂಸಿಗೆ ಸರ್ಟಿಫಿಕೇಟ್ ಕೊಡೋದು ಜಾಸ್ತಿ ಮಾಡಿದ್ರು, ಸತ್ತಂತ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ಕೊಡೋದು ಜಾಸ್ತಿ ಮಾಡಿದ್ರು. ಹಾಲಿನ ದರ ಏರಿಸಿದ್ರು, ಡೀಸೆಲ್ ದರ ಏರಿಸಿದ್ರು, ರಿಜಿಸ್ಟ್ರೇಷನ್ ದರ ಏರಿಸಿದ್ರು, ಪಾಣಿ ತೆಗೆಕ್ಕೂ ಜಾಸ್ತಿ ಮಾಡಿದ್ರು, ನೀರಿನ ದರ ಜಾಸ್ತಿ ಮಾಡಿದ್ರು. ಎಣ್ಣೆ ದರ ಅಂತೂ ಕೇಳಬಾರ್ದ ವ್ಯವಸ್ಥೆ, ಆ ಕುಡಿಯೋನ್ಗೆ ಗೊತ್ತಾದ್ರು ತ್ರಾಸ. ಇವತ್ತು ಬಹುಶಃ ಈ ಸರ್ಕಾರ ಏನಾದ್ರೂ ನಡೀತಾ ಇದ್ರೆ 2 ದುಡ್ಡಿನ ಮೇಲೆ, ಒಂದು ಎಣ್ಣೆ ಕುಡಿಯೋರ ದುಡ್ಡಿನ ಮೇಲೆ, ಇನ್ನೊಂದು ST ಹಣ ಲೂಟಿ ಮಾಡುವಂತವರ ದುಡ್ಡಿನ ಮೇಲೆ. ಇವತ್ತು ಮೊನ್ನೆ ಮಾನಪ್ಪಣ್ಣವರು ನಾವು ಒಂದು ಕಮಿಟಿಗೆ ಹೋಗಿದ್ವಿ. ಕಮಿಟಿಯಲ್ಲಿ ನಾವು ಕುಂತು ಚರ್ಚೆ ಮಾಡಿದ್ವಿ. ಸರ್ಕಾರದ ಮುಖ್ಯ ಅಧಿಕಾರಿಗಳನ್ನು ನಾವು ಕೇಳಿದ್ವಿ, ಎಷ್ಟಪ್ಪ ನೀವು ಕೊಟ್ಟದ್ದು ಗ್ಯಾರಂಟಿಗಳಿಗೆ ನಿಮ್ಮ ಹಣ, SC ST ಹಣ ಅಂತ ಕೇಳಿದ್ರೆ ಎಷ್ಟು ಕೊಟ್ಟಿರ್ಬೋದು ಅವ್ರ ಹಣ? ಎಷ್ಟು ಸಾವಿರ ಕೋಟಿ ಕೊಟ್ಟರು? 39,000 ಕೋಟಿ ರೂಪಾಯಿಗಳ SC ST ಹಣ ಇವರು ಬಳಸಿದ್ದು ಗ್ಯಾರಂಟಿಗಳಿಗೆ. ಆದ್ರೆ ಅದನ್ನು ಸೀದಾ ಮಾಡಕತ್ತೀರ, ಅದನ್ನು ಸೀದಾ ಮಾಡವಲ್ರಿ. ಆ ಕಡೆ ನಮ್ಮ ಅಕ್ಕ ತಂಗಿರಿಗೂ ಮೋಸ ಮಾಡಕತ್ತೀರಿ, ಈ ಕಡೆ ದಲಿತ ಸಮಾಜಕ್ಕೂ ಮೋಸ ಮಾಡ್ತಾ ಇದ್ರಿ. ನೀವು ಆಶ್ವಾಸನೆ ಕೊಟ್ಟದ್ದೆಲ್ಲ ಮೋಸ. ನೀವು ಮೋಸ ವಂಚನೆಗಳಿಂದ ನೀವು ಅಧಿಕಾರಕ್ಕೆ ಬಂದದ್ದು. ನೀವು ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ಏನೇನು ಗ್ಯಾರಂಟಿಗಳು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದ್ರು ಅವ್ಯಾವು ನೀವು ಪೂರೈಕೆ ಮಾಡ್ತಾ ಇಲ್ಲ. ಇವತ್ತು 5 kg ಅಕ್ಕಿ ಬದಲು ರೊಕ್ಕ ಕೊಡ್ತೀರಿ ಅಂತ ಹೇಳಿದ್ರೆ ಅದನ್ನ ಕೊಡ್ತಾ ಇದ್ರ, ಅದನ್ನು ಕೊಡ್ತಾ ಇಲ್ಲ. ಅದು ತಿಂಗಳಿಗೆ 170 ರೂಪಾಯಿ ಆಗ್ತು ಅಂದ್ರೆ ಅದನ್ನು ನೀವು ಕೊಡ್ತಾ ಇಲ್ಲ. ಇವತ್ತು 5 kg ಅಕ್ಕಿ ನಮ್ಮ ಜನರಿಗೆ ಬರುವಂತದ್ದು ಯಾರ್ದು ಅದಕ್ಕಿ? ನರೇಂದ್ರ ಮೋದಿ ಅವ್ರದ್ದು. ಇವರಿಂದ ಏನು 1 kg ಅಕ್ಕಿ ಅಲ್ಲ, 100 ಗ್ರಾಮ್ ಅಕ್ಕಿನೂ ಬಂದಿಲ್ಲ. ಇವರು ಬರೀ ಮೋಸ. ಆಯ್ತು, ಇವ್ಯಾವು ಬಂದಿಲ್ಲ. ನಮ್ಮ ಬಡ ಜನರಿಗೆ ಏನಾದ್ರು ಮನೆ ಕೊಡುವಂತ ಕೆಲಸ ಹಳ್ಳಿಗಳಲ್ಲಿ ಮಾಡಿದಾರ? ಒಂದು ಮನೆ ಕೊಟ್ಟಿಲ್ಲ. ಇವತ್ತು ಈ ಸರ್ಕಾರ ಬಂದ್ಮೇಲೆ ಒಂದು ಮನೆ ಕೊಟ್ಟಿದ್ರು ಬರೀ ಇನ್ನು ಕಾಗದದಲ್ಲಿದೆ. MLAಗಳು, ಕಾಂಗ್ರೆಸ್ MLAಗಳು, ಮಂತ್ರಿಗಳು ಬಂದು ಬರೀ ಆಶ್ವಾಸನೆ, ನಿಮ್ಗೆ ಮನೆ ಬರ್ತಾವ, ಮನೆ ಇವ್ರು ಯಾವಾಗ ಕೊಡ್ತಾರ ಗೊತ್ತದ? ಇನ್ನೊಂದು 6 ತಿಂಗಳ ಎಲೆಕ್ಷನ್ ಇದ್ದಾಗ ಮನೆ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಮುಂದಿನ ಸರಿ ಅವ್ರು ಬರಂಗಿಲ್ಲ, ಅವರೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಯಾರೆ. ಬಿಜೆಪಿ ಅವ್ರು ಹೆಂಗಿದ್ರು ಬರ್ತಾರೆ, ಅವ್ರು ಬಂದಾಗ ದುಡ್ಡು ಕೊಡ್ಲಿ ಅಂತ. ಲಿಂಗಸೂರು ಶಾಸಕ ಮಾನಪ್ಪ ವಜ್ಜಲ್ ಮಾತನಾಡಿ, ಸರ್ಕಾರದಿಂದ ಸಿಗುವ
ಸವಲತ್ತುಗಳಿಂದ ವಂಚಿತರಾಗುತ್ತಿದ್ದಾರೆ. ನಿಗಮಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಇದ್ದಂತ ಹಣವನ್ನು ರಾಜ್ಯ ಸರ್ಕಾರ ಲೂಟಿ ಮಾಡುತ್ತಿದೆ. ಎಸ್ಸಿ ಎಸ್ಟಿ ಹಣವನ್ನು ಭಾಗ್ಯಗಳಿಗೆ ನೀಡಲಾಗುತ್ತಿರುವುದು ಅನ್ಯಾಯವಾಗಿದೆ ಎಂದರು. ದಲಿತರ ಹಣವನ್ನು ಲೂಟಿ ಮಾಡಿ ದಲಿತರಿಗೆ ಮೋಸ ಮಾಡಲಾಗುತ್ತಿದೆ. ಬಿಜೆಪಿ ಅಧಿಕಾರ ಅವಧಿಯಲ್ಲಿ ದಲಿತ ಸಮುದಾಯದಲ್ಲಿ ಇರುವ ರೈತರಿಗೆ ವಿವಿಧ ಯೋಜನೆಗಳನ್ನು ನೀಡಲಾಗುತ್ತಿತ್ತು. ಆದರೆ ಕಾಂಗ್ರೆಸ್ ಈ ಯೋಜನೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಭೋವಿ ಸಮಾಜ ರಾಜ್ಯ ಸರ್ಕಾರ ನಡೆಯಿಂದ ಬೀದಿಗೆ ಬಂದಿದೆ ಎಂದು ತಿಳಿಸಿದರು. ಸಮಾಜದ ಬಂಧುಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಸರ್ಕಾರ ಬಂದು 2.5 ವರ್ಷ ಆಯ್ತು. ಪರಿಸ್ಥಿತಿ ಏನೇನು ಆಗಕತ್ತದ ಅಂತಕ್ಕಂಥದ್ದು ಈಗ ನಮ್ಮೆಲ್ಲ ಸಮಾಜಕ್ಕೆ, ಬಂಜಾರಿಗೆ, ಬೋವಿ, ಬಂಜಾರ ಸಮಾಜ, ಕೊರವ, ಕೊರಚ ಹಿಡಿದಂತ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಈಗ ಗೊತ್ತಾಗ್ತಾ ಇದೆ. ಇವತ್ತಿನ ದಿವಸ ಸರ್ಕಾರದಲ್ಲಿ ಸಿಗತಕ್ಕಂತ ಸವಲತ್ತುಗಳಿಂದ ಎಲ್ಲಾ ಸಮಾಜಗಳು, ನಾವೇನು ಹೆಸರು ಹೇಳ್ತಿದ್ದೀನಿ, ಎಲ್ಲಾ ಸಮಾಜಗಳು ವಂಚಿತರಾಗ್ತದಾವೆ. ಇವತ್ತು ಯಾವುದೇ ನಿಗಮಕ್ಕೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಂತ ಹಣವನ್ನ ಲೂಟಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ನಾನು ಬಹಳಷ್ಟು ಸಲ ಏನು ನಮ್ಮ ಎಸ್.ಸಿ. ಮಾದೇಪ್ಪ ಸಾಹೇಬ್ರಿಗೆ ಕೇಳಿದೆ ನಾನು, ನೋಡು ಸ್ವಾಮಿ, ಏನ್ ನೀವು ಎಸ್.ಸಿ. ಎಸ್.ಟಿ. ಅನುದಾನವನ್ನು ತಗೊಂಡು ಭಾಗ್ಯಗಳಿಗೆ ನೀವು ಕೊಡ್ತಾ ಇದ್ದೀರಿ, ಇದು ನಮ್ಮ ದಲಿತರಿಗೆ ದೊಡ್ಡ ಅನ್ಯಾಯ ಮಾಡಕತ್ತೀರಿ, ದಯಮಾಡಿ ಇದನ್ನ ನಿಲ್ಲಿಸಿರಿ, ಹಣವನ್ನು ಬಿಡುಗಡೆ ಈ ತರ ನೀವು ಬಳಕೆ ಮಾಡಬೇಡ್ರಿ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂಡೆ. ಯಾಕಂದ್ರೆ ಅವರು ನಮ್ಮ ಸಮಾಜ ಕಲ್ಯಾಣದ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಅವರು ಕೇಳಿದ್ರೆ ಅವ್ರು ಏನ್ ಹೇಳಿದ್ರು, ಇಲ್ಲ ಮಾನಪ್ಪ ಅವರೇ, ಆ ರೀತಿ ಮಾಡಲ್ಲ, ನಾವು ಕೊಡ್ಬೇಕಂತ ಒಂದು ಕ್ಲಾಸ್ ಇದೆ, ಅದನ್ನ ಬಳಕೆ ಮಾಡಿಕೊಂಡು ನಾವು ಅವ್ರಿಗೆ ಕೊಟ್ಟಿದೀವಿ, ದಲಿತರ ಹೆಣ್ಮಕ್ಳಿಗೆ ಕೊಟ್ಟಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸ್ವಾಮಿ, ದಲಿತರ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರಲ್ಲಿ ನೀವು 2,000 ರೂಪಾಯಿ ಏನ್ ಕೊಡ್ತೀರಿ, ವರ್ಷಕ್ಕೆ 2 ಬಾರಿ ಕೊಡ್ತಿದ್ದೀರಿ, 6 ತಿಂಗಳಿಗೊಮ್ಮೆ. ತಿಂಗಳಂತೂ ಹಾಕಿಲ್ಲ ನೀವು, 6 ತಿಂಗಳಿಗೊಮ್ಮೆ ಕೊಟ್ಟಿರಿ. ಇಡೀ ಇಲ್ಲಿ ಸುಮಾರು 1 ವರ್ಷಕ್ಕ 11,000, 13,000, 14,000 ಕೋಟಿ, ಈ ರೀತಿ 3 ವರ್ಷದಲ್ಲಿ 23, 24, 25, 25, 26 3 ವರ್ಷದಲ್ಲಿ 39,000 ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿರಲ್ಲ ಈ ಸರ್ಕಾರ. ಇನ್ನು ಎಷ್ಟು ದಲಿತರಿಗೆ ಅನ್ಯಾಯ ಮಾಡಿದ್ರಿ ಹೇಳಿ? ಇವತ್ತು ಯಾವ ದಲಿತರ ಓಣಿಗಳಲ್ಲಿ ಒಂದು ಕೆಲಸ ಮಾಡಕ್ಕಾಗ್ತಾ ಇಲ್ಲ ಇವತ್ತು ಶಾಸಕರುಗಳಿಗೆ. ಅವ್ರ ಪಕ್ಷದ ಶಾಸಕರುಗಳೇ ಗೋಳಾಟ ಮಾಡ್ತಾ ಇದಾರೆ ಇವತ್ತು. ಯಾಕಂದ್ರೆ ದಲಿತರಿಗೆ ಸಿಗತಕ್ಕಂತ ಸವಲತ್ತುಗಳು ಇಂದಿನ ಸರ್ಕಾರ, ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಒಂದು ನಿಗಮಕ್ಕೆ ಸುಮಾರು 4 ಕಾರುಗಳನ್ನ ಕೊಡ್ತಿದ್ರು. ಅಲ್ಲಿರ್ತಕ್ಕಂಥ ಅನೇಕ ಗುರಿಗಳನ್ನ, ಗಂಗಾ ಕಲ್ಯಾಣ 8, 10, 15 ಗಂಗಾ ಕಲ್ಯಾಣ ಕೊಡ್ತಿದ್ರು. ಅಲ್ಲಿರ್ತಕ್ಕಂಥ ಅನೇಕ ಸಾಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಿತ್ತು ಸುಮಾರು 25-30 ಜನರಿಗೆ. ಇವತ್ತು ಏನ್ ಮಾಡ್ತಿದೆ ಸ್ವಾಮಿ ಕಾಂಗ್ರೆಸ್ ಸರ್ಕಾರ? 1 ಕಾರ್ ಕೊಡ್ತಾ ಇದೆ, 1 ಗಂಗಾ ಕಲ್ಯಾಣ ಕೊಡ್ತಾ ಇದೆ ಒಂದು ಸಮಾಜಕ್ಕ. ಜಿಲ್ಲೆಯಲ್ಲಿ ಯಾರಿಗೆ ಕೊಡ್ಬೇಕು ಹೇಳಿ ಸ್ವಾಮಿ? ತಾಲೂಕಿನಲ್ಲಿ 1 ಗಂಗಾ ಕಲ್ಯಾಣ. ಅಲ್ಲಿ ಸುಮಾರು ಬಡವರು ಹೆಂಗದರ ಒಂದು ತಾಲೂಕಿನಲ್ಲಿ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ನಮಗೆ 50ರಿಂದ 60,000 ಜನ ಸಿಗ್ತಿದ್ದಾರೆ ಬೋವಿ ಸಮಾಜ. ಇವತ್ತು ಹೆಂಗಾಗಿದೆ ಅವರ ಪರಿಸ್ಥಿತಿ ಅಂದ್ರೆ, ಅವ್ರು ಬದುಕ್ತಕ್ಕಂಥ ಜೀವನ ಕೂಲಿ ನಾಲಿ ಮಾಡೇ ಬದುಕ್ಬೇಕು, ಕಡಿ ಹೊಡೆದೇ ಬದುಕ್ಬೇಕು, ಕಲ್ಲು ಸೀಳೆ ಬದುಕ್ಬೇಕು. ಇಂಥ ಉಪಜೀವನ ಮಾಡ್ತಕ್ಕಂಥ ಸಮಾಜಕ್ಕೆ ಆ ಬೋವಿ ಸಮಾಜದಲ್ಲಿ ಸುಮಾರು 200 ಕೋಟಿ ಲೋಟಿ ಆದ್ರೂ ಕೂಡ ಸುಮ್ಮನೆ ಕುಂತಿರಲ್ಲ. ಯಾಕೆ ಸುಮ್ಮನೆ ಕುಂತೀರಿ ಸ್ವಾಮಿ? ಕೇಳಬೇಕಲ್ವಾ ನಾವು? ಮಾಜಿ ಸಂಸದ ಬಿ.ವಿ. ನಾಯಕ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ಒಂದು ಕೈಯಿಂದ ಕೊಟ್ಟಂತೆ ಇನ್ನೊಂದು ಕೈಯಿಂದ ಕಸಿದುಕೊಳ್ಳುವ ನಡೆಯನ್ನು ತೀರುತ್ತಿದೆ. ಅಹಿಂದ್ ನಾಯಕನೆಂಬ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿಯೇ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನವನ್ನು ಕಳ್ಳತನ ಮಾಡಲಾಗುತ್ತಿದೆ. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವವರೆಗೂ ದಲಿತರಿಗೆ ಅನ್ಯಾಯವಾಗುತ್ತದೆ ಎಂದು ಹೇಳಿದರು. ಭಾರತೀಯ ಜನತಾ ಪಕ್ಷದ ಬೆಂಬಲದೊಂದಿಗೆ ಬೋವಿ ಸಮಾಜದ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರಗಳ ಬಗ್ಗೆ ಇವತ್ತು ಜಿಲ್ಲಾ ಕೇಂದ್ರ ಕಚೇರಿಗೆ ಮತಿ ಹಾಕುವ ಮೂಲಕ ಮತ್ತು ಮನವಿಯನ್ನು ಕೊಡುವ ಮೂಲಕ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ದಲಿತರ ವಿರೋಧಿಯಾಗಿ ಯಾವ ರೀತಿ ನಡ್ಕೊಳ್ತದೆ ಅಂತ ಇವತ್ತೆಲ್ಲ ಗಮನಿಸ್ತಾ ಇದ್ದೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಯಿತು. ಹಗರಣ ಜೊತೆಗೆ ಲಂಬಾಣಿ ಅಭಿವೃದ್ಧಿ ನಿಗಮದಲ್ಲಿ ಸಹ ಹಗರಣ ದುರುಪಯೋಗ ಭಾಳಷ್ಟಾಗಿದೆ. ಅದು ಇನ್ನೂ ಬಯಲಿಗೆ ಬರಬೇಕಾಗಿದೆ. ಇವತ್ತು ಬೋವಿ ಸಮಾಜದ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಮಾಡಿದ್ದಾರೆ. ಈ ರೀತಿ ಒಂದು ಕೈಯಿಂದ ಬೆಣ್ಣೆಯನ್ನು ಕೊಟ್ಟು ಒಂದು ಕೈಯಿಂದ ಸುಂಡವನ್ನು ಹಚ್ಚುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಹೇಳ್ಕೊಳ್ಳಿಕ್ಕೆ ಅಹಿಂದ ಸರ್ಕಾರ, ದಲಿತರ ಸರ್ಕಾರ ಅಂತ ಹೇಳ್ಕೊಳ್ಳುವಂಥ ಈ ಸರ್ಕಾರ, ಆ ನಾಯಕತ್ವ ವಹಿಸಿರುವಂಥ ಮಾನ್ಯ ಸಿದ್ದರಾಮಯ್ಯಜಿಯವರು ಅವರ ಕಂಡ ಮುಂದೆಯೇ ಇವತ್ತು ಕಳ್ಳತನ ಆಗ್ತಿರುವುದು ನೋಡಿದರೆ ಎಲ್ಲರೂ ಕಳ್ಳತನದಲ್ಲಿ ಶಾಮೀಲಾಗಿದ್ದಾರೆ. ಈ ರಾಜ್ಯ ಸರ್ಕಾರ ಇವತ್ತು ಕಳ್ಳರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು SC DSP ಅನುದಾನವನ್ನು 2 ವರ್ಷ ಆಯಿತು, ಇಲ್ಲಿ 2-3 ವರ್ಷ ಆಯಿತು.
ಇವತ್ತು ಯಾವ ಸಮಾಜದ ಅಭಿವೃದ್ಧಿಗೆ ಮಾತ್ರ ಮೀಸಲಾಗಿರುವಂಥ ಆ ಜನಸಂಖ್ಯೆ ಅನುಗುಣವಾಗಿ ಬಜೆಟ್ನಲ್ಲಿ ಏನು ಮೀಸಲಾತಿ ಇರ್ತದೆ ಅನುದಾನ SC ST ಅನುದಾನವನ್ನು ಇವತ್ತು ತಾವು ಅಧಿಕಾರಕ್ಕೆ ಬರುವಂಥ ತೆವಲಿಗೆ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಆ ಹಣವನ್ನು SC ST ಹಣವನ್ನು ಗ್ಯಾರಂಟಿ ಸ್ಕೀಮಿಗೆ ಕೊಟ್ಟು ಇವತ್ತು ಯಾವುದೇ ಇಲಾಖೆಗೆ ಇಲ್ಲಿವರೆಗೆ SC ST ಅನುದಾನ ಈ ಸಮಾಜದ ಅಭಿವೃದ್ಧಿಗೆ ಒಂದು ಬಿಡಿಕಾಸು ಸಹ ಈ ಸರ್ಕಾರ ಕೊಟ್ಟಿಲ್ಲ. ಭೂಮಿ ಅಭಿವೃದ್ಧಿ ನಿಗಮಕ್ಕೆ ಏನು ಅನುದಾನ ಕೊಡಬೇಕಾಗಿತ್ತು 100 ಕೋಟಿ ಕೊಡ್ತಾ ಇದ್ರು ಬಿಜೆಪಿ ಸರ್ಕಾರದಲ್ಲಿ, 150 ಕೋಟಿ ಕೊಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಕೇವಲ 55 ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ ಬಿಡುಗಡೆ ಮಾಡಿದ್ದು ಕೇವಲ 13 ಕೋಟಿ ರೂಪಾಯಿ ಕಳೆದ ವರ್ಷ. ಅದರಲ್ಲೂ 13 ಕೋಟಿ ಸರಿಯಾಗಿ ವಿನಿಯೋಗ ಮಾಡಲಿಲ್ಲ. ಮತ್ತು ನಿಮಗೆಲ್ಲ ಗೊತ್ತೇ ಇದೆ, ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಹಗರಣ ಆಗಬಹುದು, ಭೂಮಿ ಅಭಿವೃದ್ಧಿ ಹಗರಣ ಆಗಬಹುದು, ವಾಲ್ಮೀಕಿ ಹಗರಣದಲ್ಲಿ ಮನೆ ಸಚಿವರನ್ನ ತಲೆದಂಡೆ ಕೊಟ್ಟು ಜೈಲು ಕಳಿಸಿದ್ರಿ. ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ಸುಮಾರು 45 ಕೋಟಿ ರೂಪಾಯಿ ಹಣವನ್ನು ರಿಕವರಿ ಮಾಡಿದೆ. ಆದರೆ ಭೂಮಿ ಅಭಿವೃದ್ಧಿ ನಿಗಮ ತನಿಖೆ ಮಾಡಿ 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 ಇವತ್ತಿನ ತನಕ 1 ರೂಪಾಯಿ ಕೂಡ ನೀವು ರಿಕವರಿ ಮಾಡ್ತಾ ಇಲ್ಲ. 1 ರೂಪಾಯಿ ಕೂಡ ರಿಕವರಿ ಮಾಡ್ತಾ ಇಲ್ಲ. ಇದು ಭೂಮಿ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಕಳೆದ ವರ್ಷ ಸುಮಾರು SC ST ನಿಗಮಗಳಿಗೆ ಎಲ್ಲಾ ನಿಗಮಗಳಿಗೆ ಕೊಟ್ಟಂತ ಹಣ ಕೇವಲ ಘೋಷಣೆ ಮಾಡಿದ್ದು 332 ಕೋಟಿ ರೂಪಾಯಿ. ಆ 332 ಕೋಟಿ ರೂಪಾಯಿಯಲ್ಲಿ ಎಲ್ಲಾ 5 ನಿಗಮಗಳಿಗೆ ಬಿಡುಗಡೆ ಮಾಡಿದ್ದು ಕೇವಲ 88 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಆ 88 ಕೋಟಿ ರೂಪಾಯಿಯಲ್ಲಿ ಖರ್ಚು ಮಾಡಿದ್ದು 85 ಕೋಟಿ ರೂಪಾಯಿ ಮಾತ್ರ. ಹೇಳ್ಕೊಳ್ಳಕ್ಕೆ 335 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು. ಆದ್ರೆ ಬಿಡಂತೆ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂದಿದೆ ಅವತ್ತಿನಿಂದ ಕೂಡ ಇವತ್ತು SC ಮತ್ತು ST ಜನಾಂಗಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ದೌರ್ಜನ್ಯವನ್ನು ಮಾಡ್ತಾ ಬಂದಿದೆ ಬಂಧುಗಳೇ. ಇವತ್ತು SCP TSP ಅನ್ನ ಜಾರಿಗೆ ತಂದಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ನಾನೇ ಮಾಡಿದ್ದು ಅದ SCP TSP ಅನ್ನ ಜಾರಿಗೆ ತಂದಿದ್ದು ನಾನು, ಅದನ್ನು ನಾನು ಏನು ಬೇಕಾದರೂ ಮಾಡ್ತೀನಿ ಅಂತಕ್ಕಂಥ ಒಂದು ದುರಂಕಾರದ ಮಾತುಗಳನ್ನು ಆಡ್ತಾ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ತಾವು ಕೊಟ್ಟ ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ಇವತ್ತು ಹಗಲು ದರೋಡೆಯನ್ನು ಮಾಡ್ತಾ ಇವತ್ತು ಏನೋ ಸಾಮಾನ್ಯ ಜನರಿಗೆ ತಲುಪಬೇಕಾಗಿರ್ತಕ್ಕಂಥ SCP TSP ಹಣವನ್ನ ಇವತ್ತು ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಬಂಧುಗಳೇ. ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು TSP ಹಣವನ್ನ ಇವತ್ತು ದರೋಡೆ ಮಾಡಿ ಅದನ್ನ ಬಹಿರಂಗವಾಗಿ ವಿಧಾನಸಭೆಯ ನಮ್ಮ ಅಧಿವೇಶನದಲ್ಲಿ ಅದು 98 ಲಕ್ಷ ಅವ್ಯವಹಾರ, 98 ಕೋಟಿ ಅವ್ಯವಹಾರ ಆಗಿದೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿರ್ತಕ್ಕಂಥ ಬಂಧುಗಳೇ. ಈ ಸಂದರ್ಭದಲ್ಲಿ ಮಾಜಿ MLC ಎನ್ ಶಂಕರಪ್ಪ, ಮಾಜಿ ಶಾಸಕರಾದ ಬಸನಗೌಡ ಭಾಗವತ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ, ಸಮಾಜದ ಅಧ್ಯಕ್ಷ ನಾರಾಯಣಸ್ವಾಮಿ, ಪ್ರಮುಖರಾದ ವೆಂಕಟೇಶ್, ಗಂಗಾಧರ್ ನಾಯಕ್, ರವೀಂದ್ರ ಜಾಲ್ದರ್, ಕೆ ತಿಮ್ಮಪ್ಪ, ಲಕ್ಷ್ಮಣ್ ರಾಮನಗರ್, ಸತ್ಯಪ್ಪ, ರಾಘವೇಂದ್ರ ಉಟ್ಕೂರು, ವೈ ಗೋಪಾಲ್ ರೆಡ್ಡಿ, ಕೊಟ್ರೇಶ ಪಕೋರಿ, ವಿಜಯಕುಮಾರ್ ಸಜ್ಜನ್, ಪಾಲಿಕೆ ಸದಸ್ಯ ನಾಗರಾಜ್, ಮಲ್ಲೇಶ್ ಚಂದ್ರಬಂಡ, ಚಂದ್ರಶೇಖರ್, ಈರೇಶ್, ರಮೇಶ್, ನರ್ಸರೆಡ್ಡಿ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಗಸ್ಟ್ 10ರಂದು ಸಿಂಧನೂರಿನ ಶ್ರೀ ಸತ್ಯ ಗಾರ್ಡನ್ನಲ್ಲಿ ಆಯೋಜಿಸಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಹೇಳಿದರು. ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಗಸ್ಟ್ 10ರಂದು ಸಿಂಧನೂರಿನ ಶ್ರೀ ಸತ್ಯ ಗಾರ್ಡನ್ನಲ್ಲಿ ಆಯೋಜಿಸಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ರಾಯಚೂರು 130, ಕೊಪ್ಪಳ 174, ಬಳ್ಳಾರಿ 91, ವಿಜಯನಗರ 64 ಮಕ್ಕಳು ಸೇರಿ 522 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹಂಪಿ ಸಾವಿರದೇವರ ಮಠ ಶ್ರೀ ವಾಮದೇವ ಮಹಾಂತ ಶಿವಾಚಾರ್ಯರು ವಹಿಸಲಿದ್ದಾರೆ. ತೊಗಲಗೊಂಬೆ ಕಲಾವಿದೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆಕ್ಯಾತರ ಇವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಾನವ ಮನಸ್ಥಿತಿ ತರಬೇತಿದಾರ ಮಹೇಶ್ ಮಸಾಲ್ ಇವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷ CS ಷಡಕ್ಷರಿ ವಹಿಸಲಿದ್ದಾರೆ. ಜಿಲ್ಲಾ ತಾಲೂಕು ಘಟಕದ ಪದಾಧಿಕಾರಿಗಳು, ರಾಜ್ಯ ಪರಿಷತ್ ಸದಸ್ಯರುಗಳು, ಸರ್ಕಾರಿ ನೌಕರರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸರ್ಕಾರಿ ನೌಕರರ ಹಿತ ಕಾಪಾಡಲು ಸಂಘ ಕಾರ್ಯನಿರ್ವಹಿಸುತ್ತಿದೆ. ನೌಕರರಿಗೆ ಕ್ರೀಡಾಕೂಟ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಷಡಕ್ಷರಿ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪ್ರತಿ ವರ್ಷದಂತೆ
ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದೀಗ 4 ಜಿಲ್ಲೆಗಳ ಅಂದರೆ ರಾಯಚೂರು, ಕೊಪ್ಪಳ, ವಿಜಯನಗರ ಹಾಗೂ ಬಳ್ಳಾರಿ ಈ 4 ಜಿಲ್ಲೆಗಳ ಪ್ರತಿಭಾನ್ವಿತ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸತ್ಯ ಗಾರ್ಡನ್ನಲ್ಲಿ ಇದೇ ಭಾನುವಾರ ದಿನಾಂಕ 10ನೇ ತಾರೀಕು ಹಮ್ಮಿಕೊಂಡಿದೆ. ಈ ಒಂದು ಪ್ರತಿಭಾನ್ವಿತ ಮಕ್ಕಳ ಒಂದು ಆಶೀರ್ವಚನವನ್ನು ನೀಡಲು ನಮ್ಮ ರಾಜ್ಯ ಸಂಘವು ಕೋರಿಕೊಂಡಾಗ ಶ್ರೀ ಶ್ರೀ ಶಟಸ್ಥಲ ಬ್ರಹ್ಮ ವಾಮದೇವ ಮಹಂತ ಶಿವಾಚಾರ್ಯ ಸ್ವಾಮಿಗಳು ಹಂಪಿ ಸಾಗರ ದೇವರ ಮಠ ಎಮ್ಮಿಗನೂರವರು ಒಪ್ಪಿಕೊಂಡಿದ್ದು ಮಕ್ಕಳಿಗೆ ಆಶೀರ್ವಚನವನ್ನು ನೀಡಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ವಿಶೇಷ ಸಾಧಕರನ್ನ ಮೂಲಕ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅನುಮತಿಯ ಮೇರೆಗೆ ಶ್ರೀಮತಿ ಭೀಮವ್ವ ದೊಡ್ಡಬಾಳಪ್ಪ ಶಿಲ್ಲೆಕೇಳ್ತರು ಹಿರಿಯ ತೊಗಲುಗೊಂಬೆ ಕಲಾವಿದರಾಗಿರ್ತಕ್ಕಂಥವರು ಹಾಗೂ ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕೃತರು ಕೊಪ್ಪಳ ಜಿಲ್ಲೆ ಇವರನ್ನು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯ ಒಂದು ಮಕ್ಕಳಿಗೆ ಮತ್ತು ಮಾನವ ಒಂದು ವಿದ್ವತ್ತಿಗೆ ಸಂಬಂಧಪಟ್ಟಂಗೆ ವಿವಿಧ ರೀತಿಯ ಕೌಶಲ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಭಾಳಷ್ಟು ಸೆಮಿನಾರ್ಗಳನ್ನು ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಮಹೇಶ್ ಮಾಷಾಳ್ರವರು ಒಂದು ಸ್ಫೂರ್ತಿದಾಯಕ ಭಾಷಣವನ್ನು ಮಾಡುವ ಮೂಲಕ ಈ ಪ್ರತಿಭಾನ್ವಿತ ಮಕ್ಕಳಿಗೆ ಇನ್ನಷ್ಟು ಪ್ರೇರಣೆಯನ್ನು ಕೊಡಲಿದ್ದಾರೆ. ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳು ಮತ್ತು ಏನಂದರೆ ಇದರ ರೂವಾರಿಗಳಾಗಿರ್ತಕ್ಕಂಥ ಶ್ರೀಯುತ CS ಷಡಕ್ಷರಿ ಅವರು ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಇವರು ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿ ನೆರವೇರಿಸಿಕೊಳ್ಳಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಬಹಳಷ್ಟು 4 ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಹಾಗೂ ಕೇಂದ್ರ ಸಂಘದ ವಿವಿಧ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಒಂದು ಕಾರ್ಯಕಾರಿಣಿ ಸದಸ್ಯರು ಹಾಗೂ ಏನಂದರೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕುಗಳ ತಾಲೂಕಾಧ್ಯಕ್ಷರುಗಳು ಮತ್ತು ತಾಲೂಕಿನ ಎಲ್ಲ ರೀತಿಯ ಕಾರ್ಯಕರ್ತ ಸಮಿತಿಯ ಸದಸ್ಯರು, ಆಮೇಲೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಪ್ರತಿಭಾನ್ವಿತ ಮಕ್ಕಳು ಇದೊಂದು ಪುರಸ್ಕಾರ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಸುಮಾರು ಈ 4 ಜಿಲ್ಲೆಯ 552 ಮಕ್ಕಳು ಈ ಒಂದು ಪುರಸ್ಕೃತಕ್ಕೆ ಭಾಜನರಾಗಿದ್ದಾರೆ. 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ, ಅಂದರೆ ಸರ್ಕಾರಿ ನೌಕರರ ಮಕ್ಕಳಿಗೆ, ಅದು ಯಾವುದೇ ದರ್ಜೆ ಇರಲಿ, ಡಿ ದರ್ಜೆಯಿಂದ ಎ ದರ್ಜೆವರೆಗೆ ಯಾವುದೇ ಸರ್ಕಾರಿ ನೌಕರರಿಗೆ ಅವರ ಮಕ್ಕಳು ಯಾರು ಪ್ರತಿಭಾನ್ವಿತರಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಶಂಕರಗೌಡ ಪಾಟೀಲ್, ಶ್ರೀನಿವಾಸ್ ಹಕ್, ವೆಂಕಪ್ಪ ಫಿರಂಗಿ, ಪ್ರಸನ್ನ ಕುಮಾರ್ ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ರಚಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದೆ. ಸರ್ಕಾರ ಆಕ್ಷೇಪಣೆ ಸಲ್ಲಿಸಲು 3 ತಿಂಗಳ ಕಾಲಾವಕಾಶ ನೀಡಿ ಜಾರಿಗೆ ಮುಂದಾಗಬೇಕೆಂದು ಬೋವಿ ಒಡ್ಡಾರ ಯುವ ವೇದಿಕೆ ತಾಲೂಕು ಅಧ್ಯಕ್ಷ ದೇವೇಂದ್ರ ಬಿಚಾಲೆ ಆಗ್ರಹಿಸಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ರಚಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದೆ. ಸರ್ಕಾರ ಆಕ್ಷೇಪಣೆ ಸಲ್ಲಿಸಲು 3 ತಿಂಗಳ ಕಾಲಾವಕಾಶ ನೀಡಿ ಜಾರಿಗೆ ಮುಂದಾಗಬೇಕೆಂದು ಬೋವಿ ಒಡ್ಡಾರ ಯುವ ವೇದಿಕೆ ತಾಲೂಕು ಅಧ್ಯಕ್ಷ ದೇವೇಂದ್ರ ಬಿಚಾಲಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲು ವರ್ಗೀಕರಣಕ್ಕೆ ರಚಿಸಲಾಗಿದ್ದ ಏಕಸದಸ್ಯ ಸಮಿತಿ ವರದಿ ನೀಡಿದ್ದು ಅನೇಕ ಜಾತಿಗಳಲ್ಲಿ ಅನುಮಾನಗಳು, ಗೊಂದಲಗಳು ಉಂಟುಮಾಡಿದೆ. 2011 ಜನಗಣತಿಯಲ್ಲಿರುವ ಜನಸಂಖ್ಯೆಗಿಂತ ಆಯೋಗ ಗಣತಿ ವರದಿಯಲ್ಲಿ ಜನಸಂಖ್ಯೆ ಕಡಿಮೆ ನಮೂದು ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಜನರ ಸಂಖ್ಯೆ 1,08,00,000 ಎಂದು 2011 ಜನಗಣತಿಯಲ್ಲಿ ಉಲ್ಲೇಖವಾಗಿತ್ತು. ಆದರೆ 2025ರಲ್ಲಿ ಪರಿಶಿಷ್ಟ ಜಾತಿ ಜನರ ಜನಸಂಖ್ಯೆ 1,07,00,000 ಎಂದು ನಮೂದಿಸಲಾಗಿದೆ. ಅಂದಾಜಿನಂತೆ 16% ಪರಿಶಿಷ್ಟ ಜಾತಿ ಜನಸಂಖ್ಯೆ ಹೆಚ್ಚಳವಾಗಬೇಕಿತ್ತು. ಆದರೆ ಕಡಿಮೆಯಾಗಿರುವುದು ಅನೇಕ ಸಂಶಯಗಳಿಗೆ ಎಡೆ ಮಾಡಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯಲ್ಲಿ ನಿಗದಿಪಡಿಸಿದ್ದಕ್ಕಿಂತ ಕಡಿಮೆ ಮೀಸಲಾತಿಯನ್ನು 4% ಮೀಸಲು ನಿಗದಿಪಡಿಸಿದ್ದ ಅನ್ಯಾಯವಾಗಲಿದೆ. ಸಚಿವ ಸಂಪುಟದಲ್ಲಿ ಚರ್ಚಿಸುವ ಜೊತೆಗೆ ಆಯೋಗ ವರದಿಯನ್ನು ಎಲ್ಲ ಶಾಸಕರಿಗೂ ಸಾರ್ವಜನಿಕರ ಚರ್ಚೆಗೆ ಅವಕಾಶ ನೀಡಿ ನಿಗದಿಪಡಿಸಬೇಕು. ಯಾವ ಜಾತಿಗೂ ಅನ್ಯಾಯವಾಗದಂತೆ ಎಚ್ಚರ ವಹಿಸಬೇಕೆಂದು ಮನವಿ ಮಾಡಿದರು. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಎಂಬತಕ್ಕಂಥ ಶಬ್ದಗಳನ್ನು ಬಳಸಬಾರದಂತ ಹೇಳಿ ನಾವು ಸರ್ಕಾರ ಹತ್ರ ನೋಡಿದಾಗ ಸದಾಶಿವ ಆಯೋಗದ ವರದಿಯಲ್ಲಿ ನಮಗೆ 4.5 ಇತ್ತು. ಆದರೆ ಈಗಿನ ಏಕಸದಸ್ಯ ಪೀಠ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಕೇವಲ 4% ಇದೆ. 2011 ಮತ್ತು ಇಂತ ಹೆಚ್ಚಿಗೆ ಆಗಬೇಕು ಹೊರತು ಕಡಿಮೆ ಆಗಬಾರದು. ಇದರಲ್ಲೂ ಕೂಡ ಲೋಪದೋಷ ಆಗಿದೆ. ಮತ್ತು ನಮಗೆ ಈ ಒಂದು
ವರದಿಯನ್ನು ಬೆಳವಣಿಗೆ ಆಗದಂತೆ ಎಲ್ಲ ಸಮಾಜದವರಿಗೂ ನ್ಯಾಯವನ್ನು ಆಗ್ಬೇಕಂತ ಹೇಳಿ ನಾವು ಒಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಜೊತೆಗೆ ಈಗಿರತಕ್ಕಂಥ ಸರ್ಕಾರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯ ಸರ್ಕಾರವನ್ನು ನಡೆಸಿಕೊಡತಕ್ಕಂಥ ನಾಯಕರಾಗಿರುವ ತಾವುಗಳು ಯಾವುದೇ ಸಮಾಜಕ್ಕೆ ಅನ್ಯಾಯವಾಗದಂತೆ ಮತ್ತು ಸಮಾಜದಲ್ಲಿ ಇರತಕ್ಕಂಥ 101 ಜಾತಿಗಳಿಗೆ ಈ ಒಂದು ಜಾತಿಯಲ್ಲಿ ಹಿಂದಿನ ಮೈಸೂರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆದಿ ಕರ್ನಾಟಕ ಮತ್ತು ದ್ರಾವಿಡ ಕರ್ನಾಟಕ ಗೋವಿ ಬಂಜರ್ ಪರಮ ಪರಿಚಯ ಎಂಬತಕ್ಕಂಥ ಪದಗಳನ್ನು ಆ ಒಂದು ಸಂದರ್ಭದಲ್ಲೇ ಹೇಳಿದ್ರು. ಆದರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಈರಣ್ಣ ಸಿನನ್ನಪಲ್ಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲೇಶ್ ಚಂದ್ರಬಂಡ, ಚಂದ್ರಶೇಖರ್ ITR, NR ರಮೇಶ್, ಈರೇಶ್ ಇದ್ದರು. ಈಗ ಜಾಹೀರಾತು. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಬಜಾರ್ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಮನಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸದ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 10:30 ರಿಂದ ರಾತ್ರಿ 9:30 ಇಂದೇ ಭೇಟಿ ಕೊಡಿ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ವಾಲ್ಕರ್ ಗ್ರೌಂಡ್, ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಕನ್ನಡ ಭಾಷೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಸರ್ಕಾರ ಆದೇಶ ನೀಡಿ 2 ತಿಂಗಳು ಗತಿಸುತ್ತಿದ್ದರೂ ಇಂದಿಗೂ ಅನೇಕ ಇಲಾಖೆಗಳು ಪೂರ್ಣ ಪ್ರಮಾಣದಲ್ಲಿ ಕನ್ನಡ ಭಾಷಾ ಅಳವಡಿಕೆ ಮುಂದಾಗಿಲ್ಲ ಎಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್ ಆರೋಪಿಸಿದರು. ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಕನ್ನಡ ಭಾಷೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಸರ್ಕಾರ ಆದೇಶ ನೀಡಿ 2 ತಿಂಗಳು ಗತಿಸಿದ್ದರೂ ಇಂದಿಗೂ ಅನೇಕ ಇಲಾಖೆಗಳು ಪೂರ್ಣ ಪ್ರಮಾಣದ ಕನ್ನಡ ಭಾಷಾ ಅಳವಡಿಕೆಗೆ ಮುಂದಾಗಿಲ್ಲ ಎಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಯಾ ಇಲಾಖೆಗಳು ನಿರ್ವಹಿಸುವ ಅಳತೆ ಪುಸ್ತಕ, ದಿನವಹಿ ನಿರ್ವಹಣೆ, 3ನೇ ತಂಡ ವರದಿ, ಕಾಮಗಾರಿಗಳ ಅಂದಾಜು ಪತ್ರಿಕೆಗಳೆಲ್ಲವೂ ಇಂಗ್ಲಿಷ್ನಲ್ಲಿಯೇ ನಿರ್ವಹಿಸಲಾಗುತ್ತಿದೆ. ಕನ್ನಡ ಪ್ರಾಧಿಕಾರ ಸೂಚನೆಯೂ ಸೇರಿದಂತೆ ಸರ್ಕಾರ ಆದೇಶಗಳನ್ನು ಆಂಗ್ಲ ಭಾಷೆಗಳಲ್ಲಿ ವಿಲೇವಾರಿಯಾಗುತ್ತಿದೆ. ಸಂಘಟನೆಯಿಂದ ಈ ಕುರಿತು ಸರ್ಕಾರಕ್ಕೆ ಗಮನ ತಂದಿತ್ತು. ಸರ್ಕಾರ ಆದೇಶ ಹೊರಡಿಸಿದ್ದರೂ ಪೂರ್ಣ ಪ್ರಮಾಣದ ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿ ಅನುಪಾಲನೆಯಾಗುತ್ತಿಲ್ಲ. ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕೆಂದರು. ರಾಜ್ಯ ಸರ್ಕಾರ ಹೊರಡಿಸಿದ ಎಲ್ಲ ಇಲಾಖೆಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಬಳಕೆ ಮಾಡಬೇಕೆಂಬ ಒಂದು ಸದುದ್ದೇಶದಿಂದ ಈಗಾಗಲೇ ಹಲವಾರು ಬಾರಿ ಸುತ್ತೋಲೆಗಳು ಹೊರಡಿಸಿದರೂ ಸಹ ಯಾವುದೇ ಇಲಾಖೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದಿಲ್ಲ. ಹಾಗಾಗಿ ಮೊನ್ನೆ ನಾವು ಬೆಂಗಳೂರಿಗೆ ಫೆಬ್ರವರಿಯಲ್ಲಿ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೂ ಮತ್ತು DPR ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯಲ್ಲಿ ಎಲ್ಲ ಮುಖ್ಯಸ್ಥರಿಗೆ ಮನವಿಯನ್ನು ಮಾಡಿದ್ವಿ. ಏನು ಪ್ರತಿಯೊಂದು ವಿಶೇಷವಾಗಿ ಕಾಮಗಾರಿ ವಿಷಯಗಳಲ್ಲಿ ಇಲಾಖೆಗಳಲ್ಲಿ ಕನ್ನಡ ಏನಂದರೆ ಈ ಟೆಂಡರ್ ಕರೆಯೋದು ಇಂಗ್ಲೀಷ್ನಲ್ಲೇ ಕರೀತಾರೆ, ಮತ್ತು MB ರೆಕಾರ್ಡ್ಸ್ ಮಾಡೋದು, ಮತ್ತು ಅಳತೆ ಪುಸ್ತಕ, ಇನ್ನೊಂದು ಎಲ್ಲ ರಿಜಿಸ್ಟರ್ ಮೇಂಟೈನ್ ಮಾಡೋದು ಇಂಗ್ಲೀಷ್ನಲ್ಲೇ ಮಾಡ್ತಾರೆ. ಸೊ ಹಾಗಾಗಿ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆದಂಥ ಸರಳವಾಗಿ ಅರ್ಥವಾಗಬೇಕಾದರೆ ಕನ್ನಡದಲ್ಲೇ ಕಡ್ಡಾಯಗೊಳಿಸಬೇಕಂತದ್ದು ನಾವು ಒಂದು ಒತ್ತಾಯಪೂರ್ವಕವಾಗಿ ಮನವಿಯನ್ನು ಸಲ್ಲಿಸಿದ್ವಿ. ಅವರು ಇತ್ತೀಚೆಗೆ ಪ್ರಾಧಿಕಾರದಿಂದ ಅವರಿಗೂ ಅಲ್ಲಿ ಇರ್ತಕ್ಕಂಥ ಸೆಕ್ರೆಟರಿಗೂ ಭೇಟಿಯಾದ್ವಿ. ಅವ್ರಿಗೂ ಆಯಿತು, ನಾವು ಇದು ಮಾಡ್ತೀವಂತ. ಸೊ ಹಾಗಾಗಿ ನಾವು ಪ್ರತಿ ಹೋದ ಸರ್ತಿಯೆಲ್ಲ ಬೆಂಗಳೂರಲ್ಲಿ ಆಯಾ ಮುಖ್ಯಸ್ಥರಿಗೆ ಮತ್ತೆ ಭೇಟಿಯಾಗಿ ಅವ್ರ ಹತ್ರ ಸಮಂಜಸವಾಗಿ ಈ ಥರ ಇದು ಮಾಡಬೇಕು ಸರ್, ನಮ್ಮ ಭಾಗದಲ್ಲಿ ಅತ್ಯಂತ ಶಿಕ್ಷಣದಲ್ಲಿ ಹಿಂದುಳಿದಿದೆ ಎಲ್ಲ ರೀತಿಯಿಂದ. ಹಾಗಾಗಿ ಅನುಷ್ಠಾನ ಕನ್ನಡ ಅನುಷ್ಠಾನ ಆದಾಗ ಮಾತ್ರ ಎಲ್ಲ ಸರಳವಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದು ಒಂದು ರೀತಿಯಿಂದ ನಮಗೂ ಒಂದು ಸೇರಿಕೆ ಮಾಡಿಕೊಂಡು ಮೊನ್ನೆ ಆದೇಶ 6ನೇ ತಾರೀಕಿನಂದು 6ನೇ ತಿಂಗಳ ಆದೇಶ ಹೊರಡಿಸಿದ್ದು ಕಡ್ಡಾಯವಾಗಿ ಎಲ್ಲ ಇಲಾಖೆಯಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕನ್ನಡವನ್ನು ಇದು ಮಾಡಬೇಕಂತಂದು.
ಆದರೆ ಆ ರಾಜ್ಯ ಸರ್ಕಾರದ ಆದೇಶವನ್ನು ಇಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಮುಖ್ಯಸ್ಥರಾದ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಪಂಚಾಯತ್ ಮುಖ್ಯಸ್ಥ ಕಾರ್ಯನಿರ್ವಾಹಕ ಅವರ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ಪರಿಣಾಮಕಾರಿಯಾಗಿ ಅದನ್ನು ಅನುಸರ ಮಾಡಬೇಕಾದ್ರೆ ಇವ್ರ ಇಚ್ಛಾಶಕ್ತಿ ಬೇಕು. ಇವ್ರ ಇಚ್ಛಾಶಕ್ತಿ ಬರಬೇಕಾದ್ರೆ ನಾವುಗಳು ಒತ್ತಾಯ ಮಾಡಿದಾಗ ಮಾತ್ರ. ಏಕೆಂದ್ರೆ ನೂರಾರು ಕೆಲಸ ಇರ್ತಾವ, ಅವು ಏನಿದ್ರು ಗತಿಗೊಳಿಸಿ ಕನ್ನಡ ನೆಲ ಜಲ ಅಂತಂದು ನಾವು ಒಂದು ಕನ್ನಡ ಪರ ಸಂಘಟನೆ ಇದ್ದಾಗ ನಾವು ಅದನ್ನು ಒತ್ತು ಕೊಡುವಂತ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಿಗೆ ಇತ್ತೀಚೆಗೆ ಹೊಸದಾಗಿ ಬಂದಿದ್ದಾರೆ, ಅವರಿಗೂ ನಾವು ಮನವರಿಕೆ ಮಾಡಿ ಪ್ರಸಕ್ತ ಏನು 25-26ನೇ ಸಾಲಿನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತಂದು ಬಹಳ ನಾವು ವಿನಮ್ರತೆಯಿಂದ ಅವರಿಗೆ ಒತ್ತಾಯ ಮಾಡಿ ಸೊ ಇನ್ನು ಮುಂದೆ ಅದರ ಕನ್ನಡದಲ್ಲಿ ಎಲ್ಲ ಇಲಾಖೆಯಲ್ಲಿ ಅನುಷ್ಠಾನ ಮಾಡಿ ಅಂತ ಒಂದು ಸದುದ್ದೇಶದಿಂದ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸರ್. ಹಾಗಾಗಿ ಈ ಒಂದು ಇದನ್ನ ತಾವುಗಳು ಸ್ವಲ್ಪ ಇದನ್ನ ಹೆಚ್ಚಿನ ಒತ್ತು ಕೊಟ್ಟಾಗ ಮಾತ್ರ ಇನ್ನಿಷ್ಟು ಸರ್ಕಾರದ ಅಧಿಕಾರಿಗಳಿಗೆ ಒಂದು ಗಮನಕ್ಕೆ ಬರುತ್ತದೆ ಅಂತ ನಾನು ಈ ಮಾಧ್ಯಮ ಗೋಷ್ಠಿ ಮೂಲಕ. ಈ ಸಂದರ್ಭದಲ್ಲಿ ರವಿಕುಮಾರ್ ಬಿಂದಲಬಾವಿ, ಕರುಣಾಕರ್ ರೆಡ್ಡಿ ಗುಂಜಳ್ಳಿ, ಎಂಡಿ ರಫೀಕ್, ಜಾಫರ್ ಪರೀಶ್ ಇದ್ದರು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕುಡುವ ಮಹಾಸಂಘದಿಂದ ಆಗಸ್ಟ್ 9ರಂದು ನಗರದ ಪಂಡಿತ್ ಸಿದ್ದರಾಮ ಜಂಗಲ್ದಿನ್ನಿ ರಂಗಮಂದಿರದಲ್ಲಿ ನುಡಿಯ ಚಂದಯ್ಯ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಂಘದ ರಾಜ್ಯ ಕಾರ್ಯದರ್ಶಿ ಹುಲಗಪ್ಪ ಮಾಣಿಕ್ ಹೇಳಿದರು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕುಡುವ ಮಹಾಸಂಘದಿಂದ ಆಗಸ್ಟ್ 9ರಂದು ನಗರದ ಪಂಡಿತ್ ಸಿದ್ದರಾಮ ಜಂಗಲ್ದಿನ್ನಿ ರಂಗಮಂದಿರದಲ್ಲಿ ನುಲಿಯ ಚಂದಯ್ಯ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಹುಲಗಪ್ಪ ಮಾಣಿಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುಳುವ ಮಹಾಸಂಘದಿಂದ ನುಲಿಯ ಚಂದಯ್ಯನವರ 918ನೇ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ನುಲಿಯ ಚಂದಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆ ಮೂಲಕ ನಗರದ ರಂಗಮಂದಿರದವರೆಗೆ ತೆರಳಿ ನಂತರ ವೇದಿಕೆ ಕಾರ್ಯಕ್ರಮ ನಡೆಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಸೇರಿದಂತೆ ಇನ್ನಿತರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅತನೂರಿನ ನಿವೃತ್ತ ಮುಖ್ಯ ಗುರು ಶಾಂತಪ್ಪ ಅವರು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಯಶಸ್ವಿಗೆ ಸಮಾಜದ ಪ್ರತಿಯೊಬ್ಬರು ಭಾಗವಹಿಸಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ರಾಮಕೃಷ್ಣ ಭಜಂತ್ರಿ ಮಾತನಾಡಿ, ಆಗಸ್ಟ್ 14ರಂದು ಸಿಂಧನೂರಿನ ದೇವರಾಜು ಅರಸು ಮಾರುಕಟ್ಟೆಯಲ್ಲಿ ಶಿವಶರಣ ನುಲಿಯ ಚಂದಯ್ಯ ಅವರ ಕಂಚಿನ ಪುತ್ಥಳಿ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ರಂಭಾಪುರಿ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ ಸ್ವಾಮಿ ಹಾಗೂ ಇಳ್ಕಲ್ ಮಠದ ಶಿವಶಕ್ತಿ ಪೀಠದ ಬಸವಪ್ರಭು ಸ್ವಾಮೀಜಿ ವಹಿಸಿಕೊಳ್ಳಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಹಾಗೂ ಕಂಚಿನ ಮೂರ್ತಿಯನ್ನು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಜಿ ಚಂದ್ರಣ್ಣ ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದರು. ಕುಂಭ ಮೆರವಣಿಗೆಗೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ, ಕುಳುವ ಮಹಾಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ಭಜಂತ್ರಿ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಶಿವಶರಣ ನುಲಿಯ ಚಂದಯ್ಯನವರು ಸಹ ಒಬ್ಬರು. ಆ ಅನುಭವ ಮಂಟಪದಲ್ಲಿ ವಿಶ್ವಗುರು ಆಗಿರ್ತಕ್ಕಂಥ ಬಸವಣ್ಣವರ ಕಾಲದಿಂದಲೂ ಎಲ್ಲ ಸಮುದಾಯಗಳನ್ನು ಯಾವ ರೀತಿಯಾಗಿ ಬಸವಣ್ಣನವರು ತಮ್ಮ ಅನುಭವ ಮಂಟಪದ ಮುಖಾಂತರ ಇಡೀ ವಿಶ್ವಕ್ಕೆ ಶಾಂತಿ ಮೂಲಕ ಮತ್ತು ವಿಶ್ವವೇ ಯಾವುದೇ ಜಾತಿ ಮತ ಭೇದವಿಲ್ಲಂತೂ ಇಲ್ಲವೆಂಬ ಮುಖಾಂತರ ಶಾಂತಿಯನ್ನು ಹಾಗೂ ಸಮಾಜಗಳ ಒಗ್ಗಟ್ಟನ್ನು ಯಾವ ರೀತಿಯ ಪ್ರದರ್ಶಿಸಿದ್ರು, ಆ ಒಂದು ಅನುಭವ ಮಂಟಪದಲ್ಲಿ ನಮ್ಮ ಶಿವಶರಣ ನುಲಿಯ ಚಂದಯ್ಯನವರು ಸಹ ಒಬ್ಬರು. ಅವರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಶಿವಣಿ ಎಂಬ ಗ್ರಾಮದಲ್ಲಿ. ಅವರು ಲಿಂಗೈಕ್ಯ ಆಗಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಗ್ರಾಮದಲ್ಲಿ. ನೂಲೇನೂರು ಅಂತೇಳಿ ಊರು, ಹೊಳಲ್ಕೆರೆ ತಾಲೂಕ ನೂಲೇನೂರು. ಈಗ ನಾಳೆ ಶ್ರೀ ಶರಣರ ಜಯಂತಿ 918ನೇ ಜಯಂತಿಯನ್ನು ರಾಜ್ಯ ಸರ್ಕಾರವು ಮಾಡ್ತಾ ಇದೆ. ಜೊತೆಗೆ ನಮ್ಮ ಸಮಾಜದ ಬಂಧುಗಳು ಸಹ ಅದಕ್ಕೆ ಸಹಕರಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯ ಸರ್ಕಾರವು ಏನು ಆಚರಣೆ ಮಾಡ್ತಾ ಇದೆ, ಆ ಒಂದು ಕಾರ್ಯಕ್ರಮದಲ್ಲಿ
ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ತಾಲೂಕಾ ಮುಖಂಡರುಗಳು, ಸಮಾಜದ ಬಂಧುಗಳು ಹಾಗೂ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮದ ಈ ಒಂದು ಜಯಂತಿಯ ಉದ್ಘಾಟನೆಯನ್ನು ಡಾಕ್ಟರ್ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಘನ ಉಪಸ್ಥಿತಿಯನ್ನು ಶ್ರೀ NS ಬೋಸರಾಜ್ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರು ಹಾಗೂ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಶಿವರಾಜ್ ಪಾಟೀಲ್ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಈ ಒಂದು ಇನ್ವಿಟೇಷನ್ ಕಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಉಪಸ್ಥಿತರಿರುತ್ತಾರೆ. ಆದ್ದರಿಂದ ಸಮಸ್ತ ಜಿಲ್ಲೆಯ ಎಲ್ಲ ಕುಲ ಬಾಂಧವರು ಈ ಒಂದು ಜಯಂತಿಯಲ್ಲಿ ಭಾಗವಹಿಸಿ ಈ ಒಂದು ನಮ್ಮ ನೂಲಿ ಚಂದಯ್ಯನವರ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ವಿನಿಸ್ತಾ ಇದ್ದೇನೆ. ಸಿಂಧನೂರಿನಲ್ಲಿ ನಡೀತಕ್ಕಂಥ ಸಮಾಜದ ಕುರುಗಳಾದಂಥ ಶಿವಶರಣ ನೂಲಿ ಚಂದಯ್ಯನವರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮತ್ತೊಬ್ಬ ನಾವು ಸಿಂಧನೂರಿನಲ್ಲಿ ಶಿವಶರಣ ನೂಲಿ ಚಂದಯ್ಯನವರ ಕಂಚಿನ ಮೂರ್ತಿಯನ್ನ ನಮ್ಮ ಸಮಾಜದ ವತಿಯಿಂದ ನಾವು ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ. ಆ ಒಂದು ಪ್ರತಿಷ್ಠಾಪನೆ ಮತ್ತು ಉದ್ಘಾಟನೆಯನ್ನ ಬರುವ ಅಂದ್ರೆ ಈ ತಿಂಗಳು 14/8/2025 ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಸಿಂಧನೂರು ತಾಲೂಕಿನಲ್ಲಿ ನಾವು ನೆರವೇರಿಸಿದ್ದೇವೆ. ಆದ ಕಾರಣ ರಾಜ್ಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇಡೀ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳು, ಮಿತ್ರರು ಹಾಗೂ ಬುದ್ಧಿಜೀವಿಗಳು, ನೌಕರರು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶರಸ್ತ್ರಪತಿ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮಪುರಿ ಸಾಕಮಠ ಸಿಂಧನೂರು ಇವರು ಕೂಡ ಒಂದು ಸಾನ್ನಿಧ್ಯ ವಹಿಸಲಿದ್ದಾರೆ. ಅದೇ ರೀತಿ ಇನ್ನೋರ್ವ ಸ್ವಾಮೀಜಿಯಾದಂಥ ಪರಮ ಪೂಜ್ಯ ಬಸವಪ್ರಸಾದ ಮಹಾಸ್ವಾಮಿಗಳು ಜಗದ್ಗುರು ಶಿವಶಕ್ತಿ ಪೀಠ ಇಳಕಲ್ ಮಠ ಇವರು ಕೂಡ ಒಂದು ಸಾನ್ನಿಧ್ಯ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಮ್ಮನವರ ಬಾದಲಿ ಅವರು ಹಾಗೂ ಇನ್ನೋರ್ವ ಶಾಸಕರಾದಂಥ ವಿಧಾನ ಸದಸ್ಯರಾದಂಥ ಬಸವನವರ ಬಾದಲಿ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡುತ್ತಿದ್ದಾರೆ. ಹಾಗೂ ಈ ಒಂದು ಕಂಚಿನ ಮೂರ್ತಿ ಉದ್ಘಾಟನೆಯನ್ನ ನಮ್ಮ ಮಾಜಿ ಸಂಸದರಾದಂತಹ ಕೆ ವಿರೂಪಾಕ್ಷಪ್ಪನವರು ಕಾರ್ಯಕ್ರಮ ಕಂಚಿನ ಮೂರ್ತಿ ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಜಿ ಚಂದ್ರಣ್ಣ ಮಾಜಿ ಶಾಸಕರು, ನಮ್ಮ ಸಮಾಜದ ಗೌರವಾಧ್ಯಕ್ಷರು, ರಾಜ್ಯ ಗೌರವಾಧ್ಯಕ್ಷರು ಈ ಒಂದು ಕಂಚಿನ ಮೂರ್ತಿಯನ್ನ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ 101 ವಿಶೇಷವಾಗಿ 101 ಮಹಿಳೆಯರ ಕುಂಭ ಮೆರವಣಿಗೆ ನಮ್ಮ ಶಿವಶರಣ ನೂಲಿ ಚಂದಯ್ಯನವರ ಭಾವಚಿತ್ರ ಮೆರವಣಿಗೆ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ಮೆರವಣಿಗೆ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ SC ST ಅಲೆಮಾರಿ ಅಭಿವೃದ್ಧಿ ನಿಗಮದ ಈ ಸಂದರ್ಭದಲ್ಲಿ ನರಸಿಂಹಲು, ಕಮಲಾಪುರ್, ನೀಲಕಂಠಪ್ಪ ಮಸ್ಕಿ, ಮಾಲಾ ಭಜಂತ್ರಿ, ಬಳ್ಳಾರೆಪ್ಪ, ನರಸಪ್ಪ, ಶಾಂತಪ್ಪ, ಹನುಮಂತಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀ ಶಿರಡಿ ಸಾಯಿಬಾಬಾ ಅವರ ಪರಮ ಭಕ್ತರು ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಧರ್ಮಾಧಿಕಾರಿಗಳಾದ ಸಾಯಿ ಕಿರಣ್ ಆದೋನಿ ಗುರೂಜಿ ಅವರ ಹುಟ್ಟುಹಬ್ಬವನ್ನು ಸಾಯಿ ಮಂದಿರದ ಆವರಣದಲ್ಲಿ ಸದ್ಭಕ್ತರು ಆಚರಣೆ ಮಾಡಿದರು. ಶ್ರೀ ಶಿರಡಿ ಸಾಯಿಬಾಬಾ ಅವರ ಪರಮ ಭಕ್ತರು ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಧರ್ಮಾಧಿಕಾರಿಗಳಾದ ಸಾಯಿ ಕಿರಣ್ ಆದೋನಿ ಗುರೂಜಿ ಅವರ ಹುಟ್ಟುಹಬ್ಬವನ್ನು ಸಾಯಿ ಮಂದಿರದ ಆವರಣದಲ್ಲಿ ಸದ್ಭಕ್ತರು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಗುರೂಜಿಯವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಸಕಲರಿಗೂ ಪ್ರಸಾದ ವ್ಯವಸ್ಥೆ ಆಯೋಜನೆ ಮಾಡಿದರು. ಈ ಸಂದರ್ಭದಲ್ಲಿ ಗುರೂಜಿಯವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಸಕಲರಿಗೂ ಪ್ರಸಾದ ವ್ಯವಸ್ಥೆ ಆಯೋಜನೆ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಲ್ಲಾ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿ, ಮಂದಿರವು ಪ್ರತಿ ವರ್ಷ ಅಭಿವೃದ್ಧಿಯತ್ತ ಸಾಗುತ್ತಲಿದೆ. ಸದ್ಭಕ್ತರಿಗಾಗಿ ಹಲವಾರು ಸೌಲಭ್ಯಗಳನ್ನು ಮಾಡುತ್ತಾ ಧರ್ಮಾಧಿಕಾರಿಗಳು ಬರುತ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಈ ಮಂದಿರವು ಸಮಾಜ ಸೇವೆ ಕಾರ್ಯವನ್ನು ಮಾಡಿದೆ. ಇಂದು ವಿಶೇಷವಾಗಿ ಸಾಯಿ ಕಿರಣ್ ಆದೋನಿ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಚೇತನ ಜನರಿಗೆ, ಮಾತನಾಡಲು ಬಾರದವರಿಗೆ, ಅಂಗವಿಕಲ ಜನರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಅವರಿಗೆ ಆಹಾರ ಕಿಟ್ಟು ಕೊಡುತ್ತಿರುವುದು ನಿಜವಾದ ಒಳ್ಳೆಯ ಸಂಗತಿಯಾಗಿದೆ ಎಂದರು. ಅವರ ಕುಟುಂಬದವರ ಸಹಕಾರ, ತಂದೆಯವರ ಆಶೀರ್ವಾದದಿಂದ ಇಂದು ಸಾಯಿ ಕಿರಣ್ ಆದೋನಿಯವರು ಉತ್ತಮವಾದ ಕಾರ್ಯವನ್ನು ಮಾಡುತ್ತಾ ಬರುತ್ತಿರುವುದು ಉತ್ತಮವಾದ ಬೆಳವಣಿಗೆಯಾಗಿದೆ. ಈ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಕವಿತಾ, ಅವರ ತಂದೆಯವರ ಶಂಕರಪ್ಪನವರು ಹಾಗೂ ಮಂದಿರದ ಸದ್ಭಕ್ತರು, ಹಲವಾರು ಹಿರಿಯರು ಆದೋನಿ ಗುರೂಜಿ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡು ಶುಭಾಶಯಗಳನ್ನು ಮತ್ತು ಗೌರವ ಸನ್ಮಾನವನ್ನು ಮಾಡಿದರು.
ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ. ಇಂದು ನಮ್ಮ ಕರೆಗೆ ಹೂಗೊಟ್ಟು ನಮ್ಮ ಒಂದು ಮಂದಿರದಲ್ಲಿ ನಡೆಯುವಂಥ ಸಮಾಜ ಸೇವೆ ಕಾರ್ಯಕ್ರಮಕ್ಕೆ ಬಂದಿರುವಂತಹಕ್ಕೆ ಇಂದು ನಮ್ಮ ಸಾಯಿ ಮಂದಿರದಲ್ಲಿ ಬಾಬಾರವರ ಒಂದು ಪ್ರೇರಣೆಯಿಂದ ನನ್ನ ಎಲ್ಲ ಸಹೋದರರು ಯಾರಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ, ವಿಶೇಷ ಚೇತನರಿಗೆ ಹಾಗೂ ನಮ್ಮ ಸಹೋದರರಾದಂತಹ ಅಂಗವಿಕಲರಿಗೆ, ಅವರು ವಿಶೇಷ ಚೇತನರಿಗೆ ಆಹಾರ ಕಿಟ್ಟನ್ನು ನೀಡಿ ಇಂದು ನಮ್ಮ ಸಾಯಿ ಮಂದಿರದಲ್ಲಿ ನನ್ನ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರ ಎಲ್ಲರ ಆಶೀರ್ವಾದ ಕೋರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಆಹಾರ ಕಿಟ್ಟ ನಂತರ ಅವರಿಗೆ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 2000 ಭಕ್ತಾದಿಗಳಿಗೆ ಇಂದು ಪ್ರಸಾದ ಸೇವೆ ವ್ಯವಸ್ಥೆ ಮಾಡಿದ್ದೇವೆ. ಆದ ಕಾರಣ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಧರ್ಮಾಧಿಕಾರಿಗಳಂತ ಗೌರವಿತ ಸಾಯಿ ಕಿರಣ್ ಆದೋನಿಯವರ ಹುಟ್ಟುಹಬ್ಬ. ಬಹುಶಃ ಅವರು ಈ ಒಂದು ಮಂದಿರವನ್ನು ಪ್ರಾರಂಭ ಮಾಡಿದಾಗ ಭಾಳಷ್ಟು ಸರಳತೆಯಿಂದ ಇತ್ತು. ಆದರೆ ಸದ್ಭಕ್ತರ ಸಹಾಯ ಸಹಕಾರ ಮತ್ತು ಅವರ ಮನೋಭಾವ ಎಲ್ಲವೂ ಕೂಡಿ ಇವತ್ತು ಓಂ ಸಾಯಿ ಜ್ಞಾನ ಮಂದಿರ ಅತ್ಯಂತ ಎತ್ತರಕ್ಕೆ ಬೆಳೀತಾ ಇದೆ. ಇವತ್ತು ತಾರೀಕು 7 ತಿಂಗಳ 8 7 ಆದಮೇಲೆ 8 2025 ಇಸ್ವಿ. 2025 ಕೂಡಿಸಿದ್ರೆ 9 ಆಗುತ್ತೆ. 7ನೇ ತಾರೀಕು 8ನೇ ತಿಂಗಳ 9 ಅಂದರೆ ಅವರ ಜೀವನ ಈ ಸಾಯಿ ಮಂದಿರ ನಿರಂತರವಾಗಿ ಬೆಳೆಯಲಿ ಎನ್ನುವಂಥ ಪ್ರಕ್ರಿಯೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಗುರುವಾರ ಅದು ನಮ್ಮ ಬಾಬಾನವರ ಸಿಡಿ ಸಾಯಿಬಾಬಾನವರ ಅತ್ಯಂತ ಪ್ರಿಯವಾಗಿರುವಂಥ ವಾರ ಗುರುವಾರ. ಆ ಗುರುವಾರ ಇವತ್ತು ಅವರ ಹುಟ್ಟುಹಬ್ಬ ಬಂದಿದ್ದು ನಮ್ಮೆಲ್ಲ ಸದ್ಭಕ್ತರಿಗೆ ಅತ್ಯಂತ ಸಂತೋಷದ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ತನ್ನದಾದ ಇತಿಹಾಸ ಹೊಂದಿರುವಂಥ ಈ ಓಂ ಸಾಯಿ ಜ್ಞಾನ ಮಂದಿರದ ಕೋವಿಡ್ ಸಂದರ್ಭದಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಮಂದಿರದ ಓಂ ಸಾಯಿ ಮಂದಿರ ಸದ್ಭಕ್ತರು, ಕಾರ್ಯಕರ್ತರು, ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಸರ್ವರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಗ್ನಿವೀರ ಸೈನಿಕ ಭರ್ತಿ ರ್ಯಾಲಿಗೆ ಚಾಲನೆ. ದೇಶ ರಕ್ಷಣೆ ಯುವಕರು ಮುಂದಾಗಿರುವುದು ಅಭಿನಂದನಾರ್ಹ ಡಾಕ್ಟರ್ ಶಿವರಾಜ್ ಪಾಟೀಲ್. ಭೋವಿ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕಡಿತ. ಎಸಿಪಿ ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ವಿರೋಧಿಸಿ ಭೋವಿ ಸಮಾಜದಿಂದ ಪ್ರತಿಭಟನಾ ರ್ಯಾಲಿ. ಆಗಸ್ಟ್ 10ರಂದು ಸಿಂಧನೂರಿನಲ್ಲಿ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿಭಾಗೀಯ ಕಾರ್ಯಕ್ರಮ. ಕೃಷ್ಣ. ಪರಿಶಿಷ್ಟ ಒಳ ಮೀಸಲು ವರ್ಗೀಕರಣ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಬಹಿರಂಗಪಡಿಸಿ ಆಕ್ಷೇಪಣೆಗೆ ಅವಕಾಶ ನೀಡಲಿ ದೇವೇಂದ್ರ ಬಿಚ್ಚಾಲೆ. ಸರ್ಕಾರ ಇಲಾಖೆಗಳಲ್ಲಿ ಕನ್ನಡ ಭಾಷಾ ಕಡ್ಡಾಯ ಬಳಕೆ ಸರ್ಕಾರ ಆದೇಶ ಜಾರಿಗೆ ಮೀನಾಮೇಷ ಶಿವಕುಮಾರ್ ಯಾದವ್. ಆಗಸ್ಟ್ 9ರಂದು ಶರಣನುಲಿಯ ಚಂದಯ್ಯ ಜಯಂತಿ ಅದ್ದೂರಿಯ ಆಚರಣೆ. ಹುಲ್ಗಪ್ಪ ಮಾಣಿಕ್. ಮತ್ತು ಸಾಯಿ ಧ್ಯಾನ ಮಂದಿರದಲ್ಲಿ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರಾದ ಸಾಯಿ ಕಿರಣ್ ಆದೋನಿ ಹುಟ್ಟುಹಬ್ಬ ಆಚರಣೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ. ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ವಾಲ್ಕರ್ ಗ್ರೌಂಡ್ ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.